ಅಭಿಮಾನಿಗಳ ಚಕ್ರವರ್ತಿ ಉಪೇಂದ್ರ ಅವರ ಅಭಿಮಾನಿಗಳಿಗೆ ಅವರ UI ಚಿತ್ರದ ಮೊದಲ ನೋಟವನ್ನು ಕೊಟ್ಟಿದ್ದಾರೆ. ಅಭಿಮಾನಿಗಳು ಥ್ರಿಲ್ ಆಗಿದ್ದಾರೆ. ಅದ್ರ ಜೊತೆಗೆ ಈಗ ಹೊಸ ಅಭಿಮಾನಿ ಒಬ್ರು ಪ್ರಪಂಚಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಆ ಅಭಿಮಾನಿ ಯಾರು ಅಂತ ನಾನು ಹೇಳಲ್ಲ, ತೋರಿಸ್ತೀನಿ ನೋಡಿ. ಈ ಚಾಕ್ಲೇಟ್ ಬಾಯೇ ಉಪೇಂದ್ರ ಅವರ ಅಭಿಮಾನಿ. ಅಂದ್ರೆ ಉಪೇಂದ್ರ ಅವರ ಮಗ ಆಯುಷ್ ಉಪೇಂದ್ರ ಅವರೇ ಉಪೇಂದ್ರ ಅವರ ಹೊಸ ಅಭಿಮಾನಿ. ಜೊತೆಗೆ ಉಪೇಂದ್ರ ಅವರ ಹೊಸ ಅಸಿಸ್ಟೆಂಟ್ ಡೈರೆಕ್ಟರ್ ಅಂದ್ರೂ ಕೂಡ ತಪ್ಪಲ್ಲ. ಏನಕ್ಕೆ ಅಂತಂದ್ರೆ UI ಚಿತ್ರದಲ್ಲಿ ಹೋಗಿ ಅವರ ತಂದೆ ಯಾವ ರೀತಿ ಕೆಲಸ ಮಾಡ್ತಾರೆ ಅನ್ನುವಂಥ ಎಲ್ಲ ವಿಚಾರಗಳನ್ನು ಕೂಡ ತಿಳ್ಕೊಂಡು ಬಂದಿದ್ದಾರಂತೆ. ಮೊದಲಿಗೆ ಕಂಗ್ರ್ಯಾಚುಲೇಷನ್. ಅಮ್ಮ ಹೇಳಿದ್ರು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಕಡೆ ತುಂಬಾ ಇಂಟ್ರೆಸ್ಟ್ ಇದೆ, ಹೋಗಿ ಸಾಕಷ್ಟು ತಿಳ್ಕೊಂಡು ಬಂದಿದ್ದಾನೆ ಈ ಸಿನಿಮಾದಲ್ಲಿ ಅಂತ ಈ ವಿಚಾರ ಹೇಳಿದ್ರು ಅಮ್ಮ. ಹೌದು. ಸೊ ನಾನು ಈ ಸಿನಿಮಾ ಬಿಹೈಂಡ್ ದ ಸೀನ್ಸ್ ಹೋಗಿದ್ದೀನಿ, ಬಟ್ ಇನ್ ಅ ಮೋರ್ ಟೆಕ್ನಿಕಲ್ ಆಸ್ಪೆಕ್ಟ್ ನಾನು ಕಾಲೇಜಲ್ಲಿ ಇದು ಸಿನಿಮಾಟೋಗ್ರಫಿ ಮಾಡ್ತಾ ಇದ್ದೀನಿ. ಸೊ ಅದರಲ್ಲಿ ನಂಗೆ ಡೈರೆಕ್ಷನ್ ತುಂಬ ಇಷ್ಟ. ಬಿಕಾಸ್ ಫಸ್ಟ್ ಆಫ್ ಆಲ್ ಅದು ಪ್ರಾಬಬ್ಲಿ ನನ್ನ ರಕ್ತಾಲ್ ಬಂದಿದೆ. ಅಪ್ಪನೂ ಕತೆ ಬರೀತಾ ಇರ್ತಾರೆ, ನಾನು ಕತೆ ಬರೀತಾ ಇದ್ದೀನಿ ಮನೆಯಲ್ಲಿ. ಸೊ ನಾವಿಬ್ರು ಕೂತ್ಕೊಂಡು ಮಾತಾಡ್ತೀವಿ ಅದ್ರ ಬಗ್ಗೆ. ಸೊ ದಟ್ಸ್ ಅ ಸಿಮಿಲರ್ ಪಾಯಿಂಟ್ ವಿ ಹ್ಯಾವ್. ಅದು ಬಿಟ್ಟು ಏನಿಲ್ಲ ಸರ್ ಅಷ್ಟೇ. ಫ್ಯೂಚರ್ ಡೈರೆಕ್ಟ್ರು, ಲೆಜೆಂಡರಿ ಡೈರೆಕ್ಟ್ರು, ಅವರ ಸಿನಿಮಾದ ಬಗ್ಗೆ, ಅವರ ಸಿನಿಮಾದ ಕೆಲಸದ ಬಗ್ಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ನಿಮ್ಮ ತಂದೆ ಅನ್ನೋದು ಹೊರತುಪಡಿಸ್ಬಿಡಿ, ಒಬ್ಬ ಡೈರೆಕ್ಟರ್, ಒಬ್ಬ ಲೆಜೆಂಡರಿ ಡೈರೆಕ್ಟರ್. ಅಪ್ಪ ಆಸ್ ಅ ಡೈರೆಕ್ಟರ್ ಅವ್ರು ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಯಾರು ಮುಟ್ಟಕ್ಕೂ ಆಗಲ್ಲ. ಅವರ ಲೆಗಸಿ ಹೆಂಗ್ ಸ್ಥಾಪನೆ ಮಾಡಿದ್ದಾರೆ ಅಂದ್ರೆ ಅವ್ರು ನೆಕ್ಸ್ಟ್ ಲೆವೆಲ್ ಗೊತ್ತೋಗಿದ್ದಾರೆ. ಅವ್ರು ಸುಮ್ಮನೆ ಆ ಡೈರೆಕ್ಷನ್ ಕ್ಯಾಪ್ ಹಾಕ್ತಾನೆ ಜನ ನಡುಕ್ತಾರೆ. ಸೊ ಇಮ್ಯಾಜಿನ್ ಎಷ್ಟು ಇದಿರ್ಬೋದು ಅವ್ರಿಗೆ, ಏನಂತಾರೆ ಪವರು, ಇನ್ಫ್ಲೂಯೆನ್ಸು, ಮತ್ತೆ ಆ ಈಸ್ ಆಲ್ವೇಸ್ ಪ್ರತಿ ಒಂದು ಕಾನ್ಸೆಪ್ಟ್ ಬಂದ್ರೆ ಈಸ್ ಸೋ ಮೋಟಿವೇಟೆಡ್. ಲೈಕ್ ಒಂದು ಐಡಿಯಾ ಬಂದ್ರೆ ಐಡಿಯಾ ಜೊತೆನೆ ಒಂದು ವಾರ ಇರ್ತಾರೆ ಅವರು. ಅದೇ ಐಡಿಯಾ ನಮ್ ಫ್ಯಾಮಿಲಿಗೆ ಬಂದು ಹೇಳ್ತಾರೆ ಏನ್ ಮಾಡ್ಬೋದು, ಚೇಂಜ್ ಮಾಡ್ಬೋದು. ಆಮೇಲೆ ಹೇಳ್ತಾರೆ ಇದೇ ಕಾನ್ಸೆಪ್ಟು, ಇದು ಜನಕ್ಕೆ ಹೆಲ್ಪ್ ಆಗುತ್ತೆ. ಸೊ ಹಿ ಆಲ್ವೇಸ್ ಕ್ರಿಯೇಟ್ ಸಮಥಿಂಗ್ ಫಾರ್ ದ ಬೆನಿಫಿಟ್ ಆಫ್ ಪೀಪಲ್. ಜನಕ್ಕೋಸ್ಕರ ಅವ್ರು ಫಿಲ್ಮ್ ಮಾಡ್ತಾರೆ, ಅವ್ರಿಗೋಸ್ಕರ ಅಲ್ಲ. ದಟ್ಸ್ ವೈ ಹಿಸ್ ಫಿಲ್ಮ್ಸ್ ಆರ್ ನೆವರ್ ಕಮರ್ಷಿಯಲ್. ಇಟ್ಸ್ ಆಲ್ವೇಸ್ ಯೂನಿವರ್ಸಲ್ UI. ಅದಕ್ಕೆ ಈಸ್ ಅ ವೆರಿ ವರ್ಸಿಟೈಲ್ ಡೈರೆಕ್ಟರ್ ಅನ್ಬೋದು. ಈಸ್ ವೆರಿ ಡೌನ್ ಟು ಅರ್ತ್, ಹಂಬಲ್, CM ಅಂತಾರೆ, ಕಾಮನ್ ಮ್ಯಾನು. ಸೊ ದಟ್ಸ್ ವಾಟ್ ಐ ಲವ್ ಅಬೌಟ್ ಹಿಮ್. ಅದೇ ನಂಗೆ ತುಂಬಾ ಇಷ್ಟ ಆಗುತ್ತೆ. UI ಬಗ್ಗೆ ನಿಮ್ಮ ಒನ್ ಲೈನ್ ರಿವ್ಯೂ ಕೊಡೋದಾದ್ರೆ, ನಿಮ್ಮ ರಿವ್ಯೂ ಒನ್ ವರ್ಡೇ ಕೊಟ್ಬಿಡ್ತೀನಿ, ಎಕ್ಸ್ಟ್ರಾರ್ಡಿನರಿ. ಅಷ್ಟೇ ಹೇಳ್ತೀನಿ, ಎಕ್ಸ್ಟ್ರಾರ್ಡಿನರಿ. ಐ ಮೀನ್ ಎಸ್ ಅಫ್ಕೋರ್ಸ್ ನಾನು ಅವ್ರ ಮಗ ಆಗಿ ನೋಡಿದೆ ಮೂವಿ, ಬಟ್ ಫ್ರಮ್ ಅ ಫ್ಯಾನ್ಸ್ ಪರ್ಸ್ಪೆಕ್ಟಿವ್, ಇಲ್ಲ ಒಂದು ನಾರ್ಮಲ್ ಪರ್ಸನ್ಸ್ ಪರ್ಸ್ಪೆಕ್ಟಿವ್ ಇಂದ ನೋಡಿದ್ರೆ ಎಕ್ಸ್ಟ್ರಾರ್ಡಿನರಿ. ಇವಾಗ ಟೀಸರೇ ನೋಡಿದ್ರಿ, ಬ್ಲ್ಯಾಕ್ ಸ್ಕ್ರೀನು, ಒಂದು 4 minutes ಬರೀ ಆಡಿಯೋ. ಅದನ್ನು ರಿಪೀಟಲ್ಲಿ ಕೇಳ್ತಾ ಇದ್ದೆ. ದೆನ್ ಯು ಕ್ಯಾನ್ ಇಮ್ಯಾಜಿನ್ ವಾಟ್ ಕೈಂಡ್ ಆಫ್ ವರ್ಲ್ಡ್ ಇಟ್ ಇಸ್. ಇವಾಗ ವಿಜುವಲ್ಸ್ ನೋಡ್ತಾ ಇದೀವಿ. ಸೊ ಆಕ್ಚುಲಿ ಪರ್ಸ್ನಲಿ ನಂಗೆ ತುಂಬಾ ಇಷ್ಟ ಆಯ್ತು. ಬಟ್ ಈ ಕ್ವೆಶ್ಚನ್ ಈ ಫ್ಯಾನ್ಸ್ ಕೇಳಬೇಕು. ಬಿಕಾಸ್ ನಾವು ನೋಡಿದೀವಿ ಇದು ಮುಂಚೆ, ಎಡಿಟಿಂಗ್ ಅಲ್ಲೂ ಸ್ವಲ್ಪ ನೋಡಿದೀವಿ. ನಂಗೆ ತುಂಬಾ ಇಷ್ಟ ಆಯ್ತು. ನಾನು ಮೋಟಿವೇಟ್ ಮಾಡ್ತೇವೆ, ಅಪ್ಪ ಮಾಡಿ ಸಖತ್ತಾಗಿರೋದು ಮಾಡಿ. ನಮ್ಮ ಬ್ರದರ್ಸು ಇದ್ದಾರೆ, ನಿದರ್ಶನ್ ಮತ್ತು ನಿರಂಜನ್ ಅಂತ, ಅವರು ಬಂದು ಹೆಲ್ಪ್ ಮಾಡ್ತಾರೆ. ವಿ ಆಲ್ ಸಿಟ್ ಟುಗೆದರ್, ಮಾತಾಡ್ತೀವಿ. ಸೊ ಎಕ್ಸ್ಟ್ರಾರ್ಡಿನರಿ. ಅಭಿಮಾನಿಗಳು ಅವ್ರ ಡೈರೆಕ್ಷನ್ಗೆ ರಿಯಲ್ ಸ್ಟಾರ್ ಅಂತ ಬಿರುದು ಕೊಟ್ಟಿದ್ದಾರೆ, ಆಕ್ಟಿಂಗ್ಗೆ ಸೂಪರ್ ಸ್ಟಾರ್ ಅಂತ ಕೊಟ್ಟಿದ್ದಾರೆ. ಬಟ್ ಆದ್ರೆ ಉಪೇಂದ್ರ ಅವ್ರ ಮಗ ಆಕ್ಟಿಂಗ್ ಬಿಟ್ಟು ಡೈರೆಕ್ಷನ್ ಬಗ್ಗೆ ಏನಕ್ಕೆ ಅಷ್ಟು ಒಲವು? ನಂಗೆ ಆಕ್ಟಿಂಗ್ ಲವ್ ಅಂತ ಅಲ್ಲ, ಬಟ್ ನಂಗೆ ನಾನು ಸುಮ್ಮನೆ ಸೈಲೆಂಟ್ ಆಗಿ ಕೂತಿದ್ರೆ ಕತೆ ಬರ್ತಾ ಇರುತ್ತೆ, ಒಂದೊಂದು ಕಾನ್ಸೆಪ್ಟ್ ತಲೆಯಲ್ಲಿ. ಅದು ನಾನು ಸುಮ್ಮನೆ ನಾನು ಕತೆ ಅಂತ ಫುಲ್ ಬರೆಯಲ್ಲ. ಕೆಲವು ಸತಿ ನಾನು ಆಚೆ ರೈಡ್ಸ್ಗೆಲ್ಲ ಹೋಗ್ತೀನಿ ಬೈಕಲ್ಲಿ, ಅಲ್ಲಿ ಕೂತ್ಕೊಂಡು ಮ್ಯೂಸಿಕ್ ಕೇಳ್ತಾ ಇರ್ತೀನಿ. ಸೊ ಒಂದು ಒಳ್ಳೆ ಐಡಿಯಾ ಬಂದ್ರೆ ಅದು ಸುಮ್ಮನೆ ನೋಟ್ ಮಾಡ್ಬಿಡ್ತೀನಿ ನಾನು. ಆಮೇಲೆ ಅಪ್ಪಗೆ ಹೋಗಿ ಹೇಳ್ತೀನಿ, ಲೈಕ್ ಐ ಜಸ್ಟ್ ಟಾಕ್ ಟು ಮೈ ಫ್ಯಾಮಿಲಿ, ಅಮ್ಮ ಅಪ್ಪ ಇಲ್ಲ ನನ್ನ ತಂಗಿಗೆ ಹೇಳ್ತೀನಿ, ಈ ಥರ ಐಡಿಯಾ ಇದೆ, ಹೆಂಗಿರುತ್ತೆ ಫ್ಯೂಚರಲ್ಲಿ ಅಂತ. ಸೊ ಐ ಥಿಂಕ್ ಇಟ್ಸ್ ಮೋರ್ ಫನ್ ಡೈರೆಕ್ಟಿಂಗ್ ಮೋರ್ ದೆನ್ ಆಕ್ಟಿಂಗ್. ಸೊ ಇದುವರೆಗೂ ಆ ಥರದ್ದು ಎಷ್ಟು ಕಂಟೆಂಟ್ಗಳನ್ನ ಅಪ್ಪಗೆ ಹೇಳಿದ್ದೀರಾ? ಅದರಲ್ಲಿ ಯಾವ್ದಾರು ಅಪ್ಪ ಒಪ್ಪಿರೋದಂಥದ್ದು ಇದೆ, ಅದ್ರ ಬಗ್ಗೆ ಏನಾದರೂ ಕಾಂಪ್ಲಿಮೆಂಟ್ ಕೊಟ್ಟಿರುವಂಥದ್ದು ಇದೆಯಾ? ಲೈಕ್ ನಾನು ಅಪ್ಪ ಡಿಸ್ಕಸ್ ಮಾಡಿರೋದಾ? UI ಅಲ್ಲಿ ಬೇಜಾನ್ ಡಿಸ್ಕಸ್ ಮಾಡಿದೀವಿ. ನಾನು ಹೇಳೋದು, ನೀವು ನಿಮ್ಮ ಥಾಟು, ನಿಮಗೆ ಆಲೋಚನೆ ಆಗಿರುವಂಥ ಒಂದು ಕಥೆಯ ಬಗ್ಗೆ ನಿಮ್ಮ ಡ್ಯಾಡಿ ಅವರು ಏನಾದರೂ ಒಪ್ಕೊಂಡಿರುವಂಥದ್ದು? ಅದೇ ಸೊ ಕೆಲವ್ರು ಕಾನ್ಸೆಪ್ಟ್ಸು ನಾನು ಹೇಳಿದ್ದೆ ಅಪ್ಪಗೆ ಯೂಸ್ ಮಾಡ್ಬೋದು ಅಂತ ಈ UI ಅಲ್ಲಿ, ಅದು ಯೂಸ್ ಮಾಡ್ತಾ ಇದ್ದಾರಂತೆ. ಸೊ ನಂಗೆ ಭಾಳ ಖುಷಿ. ಅವ್ರಿಗೂ ಅದು ಇಷ್ಟ ಆಯ್ತಂತೆ, ದಟ್ ಸೆಟ್ಸ್ ಇನ್ ದ ಮೂವಿ ಅಂತೆ. ಸೊ ಈಸ್ ಯೂಸಿಂಗ್ ಸಮ್ ಕಾನ್ಸೆಪ್ಟ್ಸ್. ಅದು ಎಲ್ಲಾರ್ದು ಐಡಿಯಾ ಆಕ್ಚುಲಿ, ನಾನು ಒಂದೇದಲ್ಲ. ಬಟ್ ನಾನು ಎಷ್ಟಾಗುತ್ತೆ ಅಷ್ಟು ಹೆಲ್ಪ್ ಮಾಡ್ತಿದ್ದೀನಪ್ಪ. ಬಿಕಾಸ್ ಇಸ್ ಅ ಫ್ಯಾಮಿಲಿ ಎಫರ್ಟ್. ಲೈಕ್ ಅಪ್ಪ ಮನೆಗೆ ಬರ್ತಾರೆ ಕೆಲಸ ಆದ್ಮೇಲೆ, ನಾವು ಕೇಳ್ತೀವಿ ಹೆಂಗಿತ್ತು, ಏನ್ ಮಾಡಿದ್ರಿ, ಮತ್ತೆ ಏನೋ ಸ್ವಲ್ಪ ಹೆಲ್ಪ್ ಬೇಕಾ ಅಂತ ಕೂತ್ಕೊಂಡು ಸ್ಟೋರೀಸ್ ಬಗ್ಗೆ ಮಾತಾಡ್ತೀವಿ. ಸೊ ಅದೆಲ್ಲ ಆಗುತ್ತೆ ಮನೆಯಲ್ಲಿ. ನೀವು ಹೇಳಿರೋ ಯಾವ ತಾಟನ UI ಬಳಸಿದೀನಿ ಅಂತ ನಿಮ್ಗೆ ಹೇಳಿಲ್ಲ? ಇಲ್ಲ, ಅದೇನು ಹೇಳಿಲ್ಲ. ಸೊ UI ಬಗ್ಗೆ ನಂಗೆ ಗೊತ್ತು, ನನ್ ಸ್ವಲ್ಪ ಐಡಿಯಾಸ್ ಇದೆ ಅಂತ, ಬಟ್ ಟೋಟಲಿ ನಂಗೆ ಏನೂ ಗೊತ್ತಿಲ್ಲ UI ಬಗ್ಗೆ. ಈ ಟೀಸರು ಮತ್ತು ಸ್ವಲ್ಪ ಸ್ನಿಪ್ಪಿಟ್ಸ್ ನೋಡಿದೀನಿ ಅಷ್ಟೇ, ಅದು ಬಿಟ್ಟು ಏನೂ ಗೊತ್ತಿಲ್ಲ ನನಗೆ. ಒಳ್ಳೆದಾಗಲಿ ಸರ್. ನಾವು ನಿಮ್ಮಷ್ಟೇ ಎಕ್ಸೈಟ್ ಆಗಿ UI ಸಿನಿಮಾಗೆ ಕಾಯ್ತಿದ್ವಿ, ಜೊತೆಲೆ ಸಿನಿಮಾ ನೋಡೋಣ. ಇದಿಷ್ಟು ಜೂನಿಯರ್ ಉಪೇಂದ್ರ ಆಯುಷ್ ಅವರ ಮಾತುಗಳಾಗಿತ್ತು. ಕ್ಯಾಮ್ರಾ ಪರ್ಸನ್ ರಾಯ್ಡು ಜೊತೆ ಸತೀಶ್ ಕನಕಪುರ,
ನ್ಯೂಸ್ 18 ಬೆಂಗಳೂರು. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.